ನಿಮ್ಮೆಲ್ಲರಿಗೂ ಸ್ವಾಗತ ಟು ಆ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ತುಂಬ ದಿನಗಳಿಂದ ವಿಡಿಯೋ ಮಾಡಿಲ್ಲ ಅಂತ ಗೊತ್ತು. ಸೊ ಅದಕ್ಕಾಗಿಯೇ ಒಂದು ಬ್ಯಾಡ್ ನ್ಯೂಸ್ ಕೊಡ್ತಾ ವಿಡಿಯೋ ಶುರು ಮಾಡೋಣ. ಸೊ ಲೋಕಿ ಸೀಸನ್ 2 ಎಂಡಲ್ಲಿ ಹಿ ಹೂ ರಿಮೈನ್ಸ್ ಕಂಪ್ಲೀಟ್ ಆಗಿ ಸತ್ತ ಮತ್ತೆ ನಮ್ಮ ಲೋಕಿ ದ ಗಾಡ್ ಆಫ್ ಮಲ್ಟಿವರ್ಸ್ ಆದ. ಸೊ ಹಿ ಹೂ ರಿಮೈನ್ಸ್ ನ ಕತೆ ಮುಗ್ದೋಯ್ತಾ, ಅವನಿನ್ ಮತ್ತೆ ಬರಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ವರಿ ಮಾಡ್ಕೊಬೇಡಿ. ಹಿ ಹೂ ರಿಮೈನ್ಸ್ ಅಷ್ಟೇ ಅಲ್ಲ, ಸ್ಕಾರ್ಲೆಟ್ ಸೆಂಚುರಿಯನ್, ಇಮಾರ್ಟಲ್ಸ್, ರಾಮಟಡ್ ಡೈರೆಕ್ಟ್ ಆಗಿ ಗೆಲ್ಬೇಕಂದ್ರೆ ಇಡೀ ಕ್ಯಾಂಗ್ ವೇರಿಯಂಟ್ಸ್ ಎಲ್ಲೂ ಕೂಡ ಯಾವುದೇ ಮೂವಿ ಯಾವುದೇ ಸೀರೀಸಲ್ಲೂ ಕೂಡ ಇನ್ನು ಮುಂದೆ ಕಾಣಿಸ್ಕೊಳ್ಳಲ್ಲ. ಸೊ ನಾವೇನು ನೋಡಿದ್ದೀವಿ ಲೋಕಿ ಸೀಸನ್ 1, ಸೀಸನ್ 2 ಮತ್ತು ಆಂಟಮ್ಯಾನ್ ವ್ಯಾಸ್ಪಿನ್ ಕ್ವಾಂಟಮೇನಿಯಲ್ಲಿ ಅದೆಲ್ಲನೂ ಈಗ ಕಂಪ್ಲೀಟ್ ಆಗಿ ವೇಸ್ಟ್ ಆಗೋಯ್ತು. ಯಾಕಂದರೆ ಕ್ಯಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ್ಯಕ್ಟರ್ ಆದ ಜಾನಥನ್ ಮೇಜರ್ಸ್ ಅವರು ಅವರ ಎಕ್ಸ್ ಗರ್ಲ್ ಫ್ರೆಂಡ್ ವಿರುದ್ಧ ಕೇಸ್ ಫೈಲ್ ಮಾಡಿದ್ರು. ಆ್ಯಂಡ್ ಆ ಕೇಸಲ್ಲಿ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಗೆದ್ರು. ಸೊ ಅದರಿಂದ ಜಾನಥನ್ ಮೇಜರ್ಸ್ ಅವರು ಈಗ ಜೈಲಲ್ಲಿ ಫಿಕ್ಸ್ ಆಗಿದ್ದಾರೆ. ಸೊ ಅದಕ್ಕಾಗಿ ಮಾರ್ವೆಲ್ ಸ್ಟುಡಿಯೋಸ್ ಅವರು ಜಾನಥನ್ ಮೇಜರ್ಸ್ ಅವ್ರನ್ನ ತೆಗೆದಾಕಿದ್ದಾರೆ. ಸೊ ಈಗ ನಿಮಗೆ ಪ್ರಶ್ನೆ ಬರ್ಬೋದು ದಟ್ ಯಾಕೆ ಮಾರ್ವೆಲ್ ಅವರು ಕ್ಯಾಂಗ್ನ ರೀಕ್ಯಾಸ್ಟ್ ಮಾಡಬಾರ್ದು ಅಂತ. ಸೊ ನಿಮಗೂ ಗೊತ್ತು ನಮಗೂ ಗೊತ್ತು ಕ್ಯಾಂಗ್ ಎಂಥ ಪವರ್ಫುಲ್ ಕ್ಯಾರೆಕ್ಟರ್ ಅಂತ. ನಾವು ಅವನ್ನ ಲೋಕಿ ಸೀಸನ್ 1, ಸೀಸನ್ 2 ಆಂಟಮ್ಯಾನ್ ವ್ಯಾಸ್ಪಿನ್ ಕ್ವಾಂಟಮೇನಿಯಂ ಮೂವಿ ನೋಡಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಗೊತ್ತು ದಟ್ ಜಾನಥನ್ ಮೇಜರ್ಸ್ ಅವ್ರ ಥರ ಕ್ಯಾಂಗ್ ಕ್ಯಾರೆಕ್ಟರ್ನ ಯಾರು ಕೂಡ ಆ ಥರ ಪೋರ್ಟ್ರೇ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾರ್ವೆಲ್ ಸ್ಟುಡಿಯೋಸ್ ಅವರೇ ಲೋಕಿ ಸೀಸನ್ 1 ಅಲ್ಲಿ ಜಾನಥನ್ ಮೇಜರ್ಸ್ ಅವರ ಹಿ ಹೂ ರಿಮೈನ್ಸ್ ಕ್ಯಾರೆಕ್ಟರ್ ನೋಡಿ ಇಡೀ ಮಲ್ಟಿವರ್ಸಸ್ ಆಗಾಗೆ ಕ್ಯಾಂಗ್ ದ ಕಾಂಕರರೇ ಬಿಗ್ ಬ್ಯಾಡ್ ವಿಲನ್ ಆಗಬೇಕು ಅಂತ ಫಿಕ್ಸ್ ಆಗಿದ್ರು. ಸೊ ಆ ಥರ ಕ್ಯಾರೆಕ್ಟರ್ನ ಈಗ ರೀಕ್ಯಾಸ್ಟ್ ಮಾಡಿದ್ರೆ ಯಾವುದೇ ಆಡಿಯನ್ಸ್ ಕೂಡ ಒಪ್ಕೊಳ್ಳಲ್ಲ. ಸೊ ಅದಕ್ಕಾಗಿ ಈಗ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅಷ್ಟು ಬೇಗ ಅವೆಂಜರ್ಸ್ ಕ್ಯಾಂಗ್ ಡೈನಾಸ್ಟಿ ಮೂವಿ ಟೈಟಲ್ನ ಚೇಂಜ್ ಮಾಡಿದ್ದಾರೆ. ಈಗ ಅದು ಬಂದು ಅವೆಂಜರ್ಸ್ 5 ಆಗಿದೆ. ಸೊ ಮೇ ಬಿ ಈಗ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅವ್ರ ಸ್ಟೋರಿ ಲೈನ್ನ ಸ್ವಲ್ಪ ಚೇಂಜ್ ಮಾಡಬಹುದು. ಆ್ಯಂಡ್ ಇದರಿಂದ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಇನ್ನಷ್ಟು ಡಿಲೇ ಆಗಬಹುದು. ಮೇ ಬಿ 2028 ಅಥವಾ 29 ಹಂಗೆ ನೋಡಬಹುದು. ಸೊ ಈಗ ಯಾರಾಗಬಹುದು ಇಡೀ ಮಲ್ಟಿವರ್ಸಸ್ ಆಗಾದ ಬಿಗ್ ಬ್ಯಾಡ್ ವಿಲನ್? ಒಂದು, ಈಗ ಮಾರ್ವೆಲ್ ಸ್ಟುಡಿಯೋಸ್ ಅವರು ಬಿಯಾಂಡರ್ನ ಕರ್ಕೊಂಡ್ಬಂದು ಇಡೀ ಕ್ಯಾಂಗ್ ವೇರಿಯಂಟ್ಸ್ನ ಬಿಯಾಂಡರೇ ಸಾಯಿಸಿರಬಹುದು ಅಂತ ತೋರಿಸಬಹುದು. ಆಗ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೆ ಬಿಯಾಂಡರ್ನ ಒಂದು ಬಿಗ್ ಬ್ಯಾಡ್ ವಿಲನ್ ಮಾಡಬಹುದು. ಅಥವಾ ಅವರು ಈಗ ಡಾಕ್ಟರ್ ಡೂಮ್ನ ಕರ್ಕೊಂಡ್ಬರ್ಬಹುದು. ಆದರೆ ನನಗನ್ಸೋ ಪ್ರಕಾರ ಇಷ್ಟು ಬೇಗ ಡಾಕ್ಟರ್ ಡೂಮ್ನ ಕರ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ನಿಮಗೂ ಗೊತ್ತು ನಮಗೂ ಗೊತ್ತು ಡಾಕ್ಟರ್ ಡೂಮ್ ಎಂಥ ಪವರ್ಫುಲ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ಅವನಿಗೂ ಕೂಡ ತುಂಬಾ ಸೆಟಪ್ ಮಾಡಬೇಕು ಅವನ ಒಂದು ಸೂಪರ್ ಬಿಗ್ ಬ್ಯಾಡ್ ವಿಲನ್ ಆಗಿ ತೋರ್ಸೋಕ್ಕೆ. ಆ್ಯಂಡ್ ಡಾಕ್ಟರ್ ಡೂಮ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಡಾಕ್ಟರ್ ಡೂಮ್ ಬಗ್ಗೆನೇ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಡಾಕ್ಟರ್ ಡೂಮ್ ಎಂತಹ ಪವರ್ಫುಲ್ ಕ್ಯಾರೆಕ್ಟರ್ ಅಂತ. ಸೊ ಮೇ ಬಿ ಈಗ ಮುಂದೆ ಬರೋ ಕೆಲವೊಂದು ಮೂವೀಸ್ಗಳಲ್ಲಿ ತುಂಬ ಗ್ರೌಂಡೆಡ್ ಲೆವೆಲ್ ಮೂವೀಸ್ಗಳಾಗಿರುತ್ತೆ. ಮೊದಲಿಗೆ ಒಂದು ಅವೆಂಜರ್ಸ್ ಟೀಮ್ ಫಾರ್ಮ್ ಮಾಡಬೇಕು. ಯಾಕಂದರೆ ನಿಮಗೂ ಗೊತ್ತು ಅರ್ತ್ 616 ಒಂದು ಪ್ರಾಪರ್ ಅವೆಂಜರ್ಸ್ ಟೀಮ್ ಈಗಿಲ್ಲ. ಆ್ಯಂಡ್ ದ ಮಾರ್ವೆಲ್ಸ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನಿಂದ ನನಗನ್ಸೋ ಪ್ರಕಾರ ಅವೆಂಜರ್ಸ್ 5 ಮೂವಿ ಬಂದು ಒಂದು ಯಂಗ್ ಅವೆಂಜರ್ಸ್ ಮೂವಿ ಆಗಬಹುದು. ಸೊ ಮಾರ್ವೆಲ್ನ ಫ್ಯೂಚರ್ ಬಗ್ಗೆ ಕೂಡ ಒಂದು ಸೆಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಟೈಮ್ ಸಿಕ್ಕಿದ್ರೆ ಅದು ಕೂಡ ಮಾಡಿ ತಿಳಿಸ್ತೀನಿ. ಆ್ಯಂಡ್ ಈಗ ಮಾರ್ವೆಲ್ನ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಆ್ಯಸ್ ಯೂಶುವಲ್ ಡೆಡ್ಪೂಲ್ 3 ಬಗ್ಗೆ ಮಾತಾಡೋಣ. ಸೊ ಡೆಡ್ಪೂಲ್ 3 ಮೂವಿಯ ಶೂಟಿಂಗ್ ಆಲ್ರೆಡಿ ಶುರುವಾಗಿದೆ. ರಯಾನ್ ರೆನಾಲ್ಡ್ಸ್ ಅವರು ಈ ಮೂವಿನ 4 ಗೋಡೆಗಳ ಮಧ್ಯೆ ಶೂಟ್ ಮಾಡೋದು ಬೇಡ ಅಂತ ಆಚೆ ಶೂಟ್ ಮಾಡಬೇಕು ಅಂತ ರೆಡಿ ಆದರು. ಆ್ಯಂಡ್ ಇದರಿಂದ ಮೂವಿ ಸುಮಾರು ಲೀಕ್ ಆಗಿದೆ. ಸೊ ರಯಾನ್ ರೆನಾಲ್ಡ್ಸ್ ಅವರು ಲೀಕ್ ಆಗಲಿ ಅಂತಲೇ ಈ ಥರ ಮಾಡಿರಬಹುದಾ? ನಮಗೆ ಇಲ್ಲಿ ಲೀಕಲ್ಲಿ ನೋಡಿದೇ ಒಂದು ಮತ್ತು ಫಿಲಮಲ್ಲಿ ನೋಡಿದೇ ಇನ್ನೊಂದು ಆಗಬಹುದಾ? ಅಥವಾ ನಿಜವಾಗ್ಲೂ ಮೂವಿ ಲೀಕ್ ಆಗಿದೆಯಾ ಅಂತ ಗೊತ್ತಿಲ್ಲ. ಸೊ ರಿಪೋರ್ಟ್ಸ್ ಪ್ರಕಾರ ಡೆಡ್ಪೂಲ್ 3 ಮೂವಿಯ ಟೀಸರ್ ನಮಗೆ ಫೆಬ್ರವರಿ 11 ಸಿಗಬಹುದು. ಯಾಕಂದರೆ ಅವತ್ತು ಸೂಪರ್ ಬೌಲ್ ಇವೆಂಟ್ ಇದೆ. ಆ್ಯಂಡ್ ಈ ಇವೆಂಟಲ್ಲಿ ಮಾರ್ವೆಲ್ ಅವರು ಅವರ ಫ್ಯೂಚರ್ ಮೂವೀಸ್ಗಳ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಮಾಡ್ತಿದ್ರು. ಆ್ಯಂಡ್ ಡೆಡ್ಪೂಲ್ 3 ಮೂವಿಯ ಲೀಕ್ಸ್ ಬಗ್ಗೆನೇ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆಯಿಂದ ಕಂಟಿನ್ಯೂಸ್ 9 ಡೇಸ್ ತನಕ ವಾಟ್ ಇಫ್ ಸೀಸನ್ 2ನ ಪ್ರತಿಯೊಂದು ಎಪಿಸೋಡ್ ರಿಲೀಸ್ ಆಗುತ್ತೆ. ಸೊ ಒಂದೊಂದು ಎಪಿಸೋಡ್ ಬಗ್ಗೆ ಕೂಡ ಮಾತಾಡೋಣ. ಸೊ ಫಸ್ಟ್ ಎಪಿಸೋಡ್ ಬಂದು ವಾಟ್ ಇಫ್ ನೆಬ್ಯುಲಾ ಜಾಯಿನ್ ದ ನೋವಾ ಕಾರ್ಪ್ಸ್. ಸೊ ಈ ಎಪಿಸೋಡಲ್ಲಿ ರಾನನ್ ಥ್ಯಾನೋಸ್ನ ಇನ್ಫಿನಿಟಿ ವಾರ್ಗೂ ಮುಂಚೆನೇ ಸಾಯಿಸಿರ್ತಾನೆ. ಆಗ ನೆಬ್ಯುಲಾ ನೋವಾ ಕಾರ್ಪ್ಸ್ಗೆ ಜಾಯ್ನ್ ಆಗ್ತಾಳೆ. ಆ್ಯಂಡ್ ಅವಳೇ ಒಂದು ಹೊಸ ಟೀಮ್ನ ಬಿಲ್ಡ್ ಮಾಡ್ತಾಳೆ. ಆ್ಯಂಡ್ ಆ ಟೀಮಲ್ಲಿ ನಾವು ನೆಬ್ಯುಲಾ, ಗ್ರೂಟ್, ರಾಕೆಟ್, ಹವರ್ಡ್ ದ ಡಕ್, ಕಾರ್ಗ್
ಇನ್ನು ಕೆಲವರು ನೋಡ್ತೀವಿ. ಆ್ಯಂಡ್ ಈ ಎಪಿಸೋಡಲ್ಲಿ ನೆಬ್ಯುಲಾ ಯಾಂಡು ಹಾಕೊಂಡಿರುವ ಜಾಕೆಟ್ ಮತ್ತೆ ಅವನ ಆರೋ ಕೂಡ ಯೂಸ್ ಮಾಡಿ ನೋಡ್ತೀವಿ. ಆ್ಯಂಡ್ ಈ ಎಪಿಸೋಡ್ನ ರನ್ ಟೈಮ್ ಬಂದು 31 ನಿಮಿಷ. ಆ್ಯಂಡ್ ಎಪಿಸೋಡ್ 2 ತುಂಬಾ ಇಂಟ್ರೆಸ್ಟಿಂಗ್ ಆಗಬಹುದು. ವಾಟ್ ಇಫ್ ಪೀಟರ್ ಕ್ವಿಲ್ ಅಟ್ಯಾಕ್ಡ್ ಅರ್ತ್ ಮೈಟಿಯೆಸ್ಟ್ ಹೀರೋಸ್. ಸೊ ನಮಗೆ ಗೊತ್ತು ಪೀಟರ್ ಕ್ವಿಲ್ ಜಸ್ಟ್ ಒಬ್ಬ ಹ್ಯೂಮನ್ ಅಂತ. ಅವನು ಚಿಕ್ಕ ವಯಸ್ಸಲ್ಲಿರುವಾಗ ಯಾಂಡು ಅವನ ಕಿಡ್ನಾಪ್ ಮಾಡಿ ಅವನ ಎತ್ಕೊಂಡು ಮುಂದೆ ಅವನು ತಾಳೋಡಾದ. ಸೊ ವಾಟ್ ಇಫ್ ಯಾಂಡು ಪೀಟರ್ ಕ್ವಿಲ್ನ ಕಿಡ್ನಾಪ್ ಮಾಡಿ ಈಗೋಗೆ ಕೊಟ್ಟು ಆಗ ಈಗೋ ಪೀಟರ್ ಕ್ವಿಲ್ನ ಪವರ್ಫುಲ್ ಆಗಿ ಮಾಡಿ ಈಗೋ ಮತ್ತೆ ಪೀಟರ್ ಕ್ವಿಲ್ ಮೊದಲಿನ ಅವೆಂಜರ್ಸ್ ಆದ ಹ್ಯಾಂಕ್ ಪಿಮ್, ಕಿಂಗ್ ಟಿಚಾಕಾ, ಕ್ಯಾಪ್ಟನ್ ಕಾರ್ಟರ್, ವಿಂಟರ್ ಸೋಲ್ಜರ್, ಥಾರ್, ವಿಂಡಿ ಲಾಸನ್, ಮೊದಲಿನ ಕ್ಯಾಪ್ಟನ್ ಮಾರ್ವೆಲ್ ಮತ್ತು ಸ್ಟಾರ್ ಫೋರ್ಸ್ ಜೊತೆಗೆ ನಾವು ಹವರ್ಡ್ ಸ್ಟಾರ್ಕ್ನ ಕೂಡ ನೋಡ್ತೀವಿ ಈ ಎಪಿಸೋಡಲ್ಲಿ. ಸೊ ಇವ್ರುಗಳ ವಿರುದ್ಧ ಪೀಟರ್ ಕ್ವಿಲ್ ಮತ್ತು ಈಗೋ ಫೈಟ್ ಆಡಿದ್ರೆ ಹೇಗಿರುತ್ತೆ ಅಂತ ಈ ಎಪಿಸೋಡ್. ಸೊ ಈ ಎಪಿಸೋಡ್ನ ರನ್ ಟೈಮ್ ಬಂದು 31 ನಿಮಿಷ. ಇನ್ನು ಎಪಿಸೋಡ್ 3 ಬಂದು ವಾಟ್ ಇಫ್ ಹ್ಯಾಪಿ ಹೋಗನ್ ಸೇವ್ಡ್ ಕ್ರಿಸ್ಮಸ್. ಸೊ ಈ ಎಪಿಸೋಡ್ನ ರನ್ ಟೈಮ್ ಬಂದು 30 ನಿಮಿಷ. ಆ್ಯಂಡ್ ಈ ಎಪಿಸೋಡಲ್ಲಿ ಟೋನಿ ಸ್ಟಾರ್ಕ್ ಇಡೀ ಅವೆಂಜರ್ಸ್ ಟೀಮ್ಗೆ ಒಂದು ಕ್ರಿಸ್ಮಸ್ ಪಾರ್ಟಿ ಅರೇಂಜ್ ಮಾಡಿರ್ತಾನೆ. ಆ್ಯಂಡ್ ಈ ಪಾರ್ಟಿನ ಹಾಳು ಮಾಡೋಕ್ಕೆ ಜಸ್ಟಿನ್ ಹ್ಯಾಮರ್ ಬರ್ತಾನೆ. ಆ್ಯಂಡ್ ಆಗ ಹ್ಯಾಪಿ ಹೋಗನ್ ಮತ್ತು ಡಾರ್ಸಿ ಇಬ್ರು ಕೂಡ ಈ ಕ್ರಿಸ್ಮಸ್ ಪಾರ್ಟಿನ ಡೆಸ್ಟ್ರಾಯ್ ಆಗದಿರಂಗೆ ನಿಲ್ಲಿಸ್ತಾರೆ. ಸೊ ಈ ಎಪಿಸೋಡ್ ಒಂದು ಫನ್ ಕ್ರಿಸ್ಮಸ್ ಎಪಿಸೋಡ್ ಅನ್ಬಹುದು. ಇನ್ನು ಎಪಿಸೋಡ್ 4 ಬಂದು ವಾಟ್ ಇಫ್ ಐರನ್ ಮ್ಯಾನ್ ಕ್ರ್ಯಾಶ್ಡ್ ಇನ್ ಟು ಗ್ರ್ಯಾಂಡ್ ಮಾಸ್ಟರ್. ಸೊ ನಿಮಗೆ ಗೊತ್ತಿರೋ ಹಾಗೆ ಅವೆಂಜರ್ಸ್ ಹೇಡ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಹಲ್ಕ್ ಕ್ವಿನ್ಚೆಟಿಂದ ಸಕಾರ್ಗೆ ಹೋಗ್ತಾನೆ. ಸೊ ಇಲ್ಲಿ ವಾಟ್ ಇಫ್ ಹಲ್ಕ್ ಬದಲು ಐರನ್ ಮ್ಯಾನ್ ಸಕಾರ್ಗೆ ಹೋಗಿ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಗೇಮಲ್ಲಿ ಕಾಂಪೀಟ್ ಮಾಡಿ ಅಲ್ಲಿ ಐರನ್ ಮ್ಯಾನ್ ಮತ್ತೆ ವ್ಯಾಲ್ಕ್ರಿ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ಈ ಎಪಿಸೋಡ್ನ ರನ್ ಟೈಮ್ ಬಂದು 34 ನಿಮಿಷ. ಇನ್ನು ಎಪಿಸೋಡ್ 5 ಬಂದು ವಾಟ್ ಇಫ್ ಕ್ಯಾಪ್ಟನ್ ಕಾರ್ಟರ್ ಫಾಟ್ ಹೈಡ್ರಾ ಸ್ಟಾಂಪರ್. ಸೊ ಈ ಎಪಿಸೋಡ್ ಸೀಸನ್ 1 ಇಂದ ಕಂಟಿನ್ಯೂ ಆಗುತ್ತೆ. ಇನ್ನು ಎಪಿಸೋಡ್ 6 ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ, ಯಾಕಂದರೆ ವಾಟ್ ಇಫ್ ಕಹೋರಿ ರೀಶೇಪ್ ದ ವರ್ಲ್ಡ್. ಸೊ ಕಹೋರಿ ಮಾರ್ವೆಲ್ನ ಒಂದು ಹೊಸ ಕ್ಯಾರೆಕ್ಟರ್. ಕಾಮಿಕ್ಸಲ್ಲಿ ಈ ಕ್ಯಾರೆಕ್ಟರ್ ಇಲ್ಲ. ಮಾರ್ವೆಲ್ ಅವರು ಈ ಎಪಿಸೋಡ್ಗಾಗಿನೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಾರೆ. ಮೇ ಬಿ ಕಹೋರಿ ಮುಂದೆ ಲೈವ್ ಆ್ಯಕ್ಷನಲ್ಲಿ ಕೂಡ ಕಾಣಿಸ್ಕೊಬಹುದು. ಸೊ ಡಿಸ್ಕ್ರಿಪ್ಷನ್ ಪ್ರಕಾರ ವಾಟ್ ಇಫ್ ಟೆಸರಾಕ್ಟ್ ಅದನ್ನ ಸೋನಿ ಕಾನ್ಫಿಡೆನ್ಸಿ ಜಾಗದಲ್ಲಿ ಕಹೋರಿಗೆ ಸಿಕ್ಕಿ ಅವಳಿಗೆ ಪವರ್ಸ್ ಬಂದು ಅವಳು ಏನು ಮಾಡ್ತಾಳೆ ಅಂತ ಈ ಎಪಿಸೋಡ್. ಇನ್ನು ನೆಕ್ಸ್ಟ್ ಎಪಿಸೋಡ್ ವಾಟ್ ಇಫ್ ಹೆಲಾ ಫೌಂಡ್ ದ 10 ರಿಂಗ್ಸ್. ಸೊ ಈ ಎಪಿಸೋಡಲ್ಲಿ ಓಡಿನ್ ಎಲಾನ ಹ್ಯಾಸ್ಗಾರ್ಡಿಂದ ಆಚೆ ಆಗ್ತಾನೆ. ಆದರೆ ಎಲಾ ಹೆಲ್ಲಿಗೆ ಹೋಗಲ್ಲ, ಅದ್ರ ಬದಲು ಟ್ಯಾಲೋಸ್ ಜೊತೆಗೆ ಸೇರಿ ಟ್ಯಾಲೋಸ್ ಹೆಲಾಗೆ ಎಲ್ಲಾನು ಹೇಳ್ಕೊಟ್ಟು ಮುಂದೆ ಅವನು ಹೆಲಾಗೆ 10 ರಿಂಗ್ಸ್ ಕೂಡ ಕೊಟ್ಟು ಟ್ಯಾಲೋಸ್ ಮತ್ತೆ ಹೆಲಾ ಓಡಿನ ಫೇಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಎಪಿಸೋಡ್ ಬಂದು ವಾಟ್ ಇಫ್ ಅವೆಂಜರ್ಸ್ ಅಸೆಂಬಲ್ಡ್ ಇನ್ 1602. ಸೊ ಈ ಎಪಿಸೋಡಲ್ಲಿ ಅವೆಂಜರ್ಸ್ ಟೀಮಲ್ಲಿ ಸ್ಟೀವ್ ರಾಜರ್ಸ್, ಬಕಿ ಬಾರ್ನ್ಸ್, ಸ್ಕಾಟ್ ಲ್ಯಾಂಗ್, ಪರ್ಪಲ್ ಹಲ್ಕ್, ಟೋನಿ ಸ್ಟಾರ್ಕ್ ಮತ್ತು ಹ್ಯಾಪಿ ಹೋಗನ್ ನೋಡ್ತೀವಿ. ಇನ್ನು ಕೊನೆ ಎಪಿಸೋಡ್ ನನ್ನ ಫೇವ್ರೆಟ್ ಎಪಿಸೋಡ್ ವಾಟ್ ಇಫ್ ಸುಪ್ರೀಮ್ ಸ್ಟ್ರೇಂಜ್ ಇಂಟರ್ವೀನ್ಡ್. ಆ್ಯಂಡ್ ಈ ಎಪಿಸೋಡ್ ಕೂಡ ಸೀಸನ್ 1 ಇಂದ ಕನೆಕ್ಟ್ ಆಗಬಹುದು. ಸೊ ಇದಾಯಿತು ವಾಟ್ ಇಫ್ನ ಎಲ್ಲ ಎಪಿಸೋಡ್ಸ್. ಸೊ ನೀವು ಯಾವ ಎಪಿಸೋಡ್ ನೋಡೋಕ್ಕೆ ತುಂಬ ಕಾಯ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಮುಂದಿನ ವರ್ಷ ಮಾರ್ವೆಲ್ ಕಡೆಯಿಂದ ಬರೀ ಒಂದೇ ಮೂವಿ ಬರುತ್ತಿರೋದು, ಅದು ಬಂದು ಡೆಡ್ಪೂಲ್ 3. ಆ್ಯಂಡ್ ಈ ಮೂವಿ ಮುಂದಿನ ವರ್ಷ ಜುಲೈ 26ಗೆ ರಿಲೀಸ್ ಆಗುತ್ತೆ. ಸೊ ಅದಕ್ಕಾಗಿ ಮಾರ್ವೆಲ್ ಅವರು ಮುಂದಿನ ವರ್ಷ ಸುಮಾರು 5 ಸೀರೀಸ್ನ ರಿಲೀಸ್ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಸೊ ಮೊದಲಿಗೆ ನಾವು ಜನವರಿ 10th ಬೆಳಿಗ್ಗೆ 7:00 ನಮಗೆ ಎಕೋ ಸೀರೀಸ್ ರಿಲೀಸ್ ಆಗುತ್ತೆ. ಈ ಸೀರೀಸ್ನ ಎಲ್ಲ 5 ಎಪಿಸೋಡ್ ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಆಲ್ರೆಡಿ ಈ ಸೀರೀಸ್ನ ಫಸ್ಟ್ 3 ಎಪಿಸೋಡ್ನ ರನ್ ಟೈಮ್ ಕೂಡ ಸಿಕ್ಕಿದೆ. ಆ್ಯಂಡ್ ಈ ಎಪಿಸೋಡ್ಗೆ ರನ್ ಟೈಮ್ ಬಂದು ಫಸ್ಟ್ ಎಪಿಸೋಡ್ ಬಂದು 49 ನಿಮಿಷ, ಎಪಿಸೋಡ್ 2 ಬಂದು 39 ನಿಮಿಷ, ಆ್ಯಂಡ್ ಎಪಿಸೋಡ್ 3 ಬಂದು 42 ನಿಮಿಷ. ಆ್ಯಂಡ್ ಈ 3 ಎಪಿಸೋಡ್ಗಳು ಕೂಡ ತುಂಬ ಜನ ಯೂಟ್ಯೂಬರ್ಸ್ಗೆ ತೋರಿಸಿದ್ದಾರೆ. ಆ್ಯಂಡ್ ಅವ್ರ ರಿವ್ಯೂಸ್ ಪ್ರಕಾರ ಈ ಸೀರೀಸ್ ತುಂಬಾ ಡಾರ್ಕ್ ಆಗಿರುತ್ತೆ ಅಂತೆ. ಆ್ಯಂಡ್ ಈ ಸೀರೀಸ್ನ ಫಸ್ಟ್ ಎಪಿಸೋಡಲ್ಲೇ ನಾವು ಡೇ ಡೆವಿಲ್ ವರ್ಸಸ್ ಎಕೋ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ಈ ಸೀರೀಸಲ್ಲಿ ಕಿಂಗ್ ಪಿನ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಚೆನ್ನಾಗಿ ಮಾಡಿದಾರಂತೆ. ಸುಮಾರು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಎಕೋ ಸೀರೀಸ್ಗೆ. ಆ್ಯಂಡ್ ಜ್ಞಾಪಕದಲ್ಲಿ ಎಕೋ ಸೀರೀಸ್ ಮಾರ್ವೆಲ್ನ ಫಸ್ಟ್ 18+ ಸೀರೀಸ್ ಆಗಿರುತ್ತೆ. ಸೊ ಈ ಸೀರೀಸ್ ಆದಮೇಲೆ ಮುಂದೆ ನಮಗೆ ಸ್ಪೈಡರ್ ಮ್ಯಾನ್ ಫ್ರೆಶ್ಮನ್ ಇಯರ್ ಸಿಗ್ಬಹುದು. ಸೊ ಈ ಸೀರೀಸ್ನ ಟೈಟಲ್ ಚೇಂಜ್ ಆಗಿದೆ. ಈಗ ಈ ಸೀರೀಸ್ ಬಂದು ಯುವರ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಅಂತ.
ಆ್ಯಂಡ್ ಈ ಸೀರೀಸ್ ಬಂದು ಒಂದು ಆ್ಯನಿಮೇಟೆಡ್ ಸೀರೀಸ್ ಆಗಿರುತ್ತೆ, ಆದರೆ ಇನ್ನೂ ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ಲ. ಆ್ಯಂಡ್ ಇದಾದಮೇಲೆ ಮುಂದೆ ನಮಗೆ X-Men 97 ಸೀರೀಸ್ ಸಿಗಬಹುದು. ಆ್ಯಂಡ್ ಈ ಸೀರೀಸ್ ಕೂಡ ಒಂದು ಆ್ಯನಿಮೇಟೆಡ್ ಸೀರೀಸ್ ಆಗಿರುತ್ತೆ. ಆ್ಯಂಡ್ ಈ ಸೀರೀಸ್ ಮುಂದಿನ ವರ್ಷ ಬರೋದು ಪಕ್ಕಾ ಆಗಿದೆ, ಆದರೆ ರಿಲೀಸ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಇದಾದಮೇಲೆ ಮುಂದೆ ನಾವು ಐಸ್ ಆಫ್ ವಕಾಂಡ ಅನ್ನೋ ಒಂದು ಆ್ಯನಿಮೇಟೆಡ್ ಸೀರೀಸ್ ನೋಡ್ತೀವಿ. ಆ್ಯಂಡ್ ಸೇಮ್ ಇದು ಕೂಡ ಇನ್ನೂ ರಿಲೀಸ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ಇದಾದಮೇಲೆ ಕೊನೆಯದಾಗಿ ನಾವು ಹೆಗತಾ ಡಾರ್ಕ್ಹೋಲ್ ಡೈರೀಸ್ ಸೀರೀಸ್ ನೋಡ್ತೀವಿ. ಆ್ಯಂಡ್ ಈ ಸೀರೀಸ್ ಮುಂದಿನ ವರ್ಷ ಸೆಪ್ಟೆಂಬರ್ 19 ರಿಲೀಸ್ ಆಗುತ್ತೆ. ಸೊ ಮತ್ತೆ ಹೆಗತಾ ಡಾರ್ಕ್ಹೋಲ್ ಡೈರೀಸ್ ಸೀರೀಸ್ನ ಟೈಟಲ್ ಚೇಂಜ್ ಆಗಿದೆ. ಈಗ ಈ ಸೀರೀಸ್ನ ಟೈಟಲ್ ಬಂದು ಹೆಗತಾ ಆಲ್ ಅಲಾಂಗ್. ಸೊ ಟೋಟಲ್ ಆಗಿ ಮುಂದಿನ ವರ್ಷ ನಮಗೆ 5 ಸೀರೀಸ್, 1 ಫಿಲಮ್ ಸಿಗುತ್ತೆ. ಸೊ ನೋಡೋಣ ಈ 5 ಸೀರೀಸ್ಗಳಲ್ಲಿ ಯಾವ ಸೀರೀಸ್ ಮುಂದಿನ ವರ್ಷ ರಿಲೀಸ್ ಆಗುತ್ತೆ ಮತ್ತು ಯಾವ ಸೀರೀಸ್ ಪೋಸ್ಟ್ಪೋನ್ ಆಗುತ್ತೆ ಅಂತ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.